ಇವತ್ತು ಗ್ಯಾಸ್ ಕೆಟ್ಟೋದ್ರೆ ಮಿಕ್ಸಿ ಇಲ್ದೆ ಹೋದ್ರೆ ಹೋಟ್ಲಲ್ಲಿ ಪಾರ್ಸಲ್ ಮಾಡುವಂತ ತರದ್ರಲ್ಲಿ ಇರುವಾಗ ನಮ್ನೇನ್ ಕುಕ್ಕೆ ಮರ ತಗೊಂಡೋಗ್ತಾರೆ. ಇವತ್ತು 10 ರೂಪಾಯಿ, ಅವತ್ತು ಅವ್ರಿಗೆ 1000 ರೂಪಾಯಿ. ಇವತ್ತು ಲಕ್ಷ ಖರ್ಚು ಮಾಡ್ಬಿಡ್ತವೆ ಎಷ್ಟು ಹುಡುಗರು. ಅವ್ರಿಗೆ 10 ರೂಪಾಯಿ ಇದೆ, 1000 ರೂಪಾಯಿ ಇದ್ದಂಗೆ. ಈ ಕಸಬ್ ಮಾಡ್ಕೊಂಡು ಈ ಕಸಬೆ ಮಾಡಿದ್ದು. ಅವರು ಸಾಲ ಸಂಬಂಧ ಅದು ಇದು ಅಂದ್ಬಿಟ್ಟು ಎಲ್ಲ ಹೊಂಟಬಿಟ್ರು. ಅವ್ರು ಕಾಣಲಿಲ್ಲ. ಅವ್ರನ್ನ ಲಾಸ್ಟ್ಗೆ ನಮ್ಮ ತಾಯಿಗೆ ತಕ್ಕಲೇ ಇಲ್ಲ. ಅಡ್ಡ ನಾವೇ ತೆಗೆದು 1,500 ರೂಪಾಯಿ ಹಾಕಿ ನಾವು ಅಪ್ಪ ಮಾಡ್ತೀವಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಅಮ್ಮ ನಮಸ್ತೆ. ನಮಸ್ತೆ. ಹೇಳಿ ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ ಅಂತ. ಗೌರಮ್ಮ ಅವರು. ಗೌರಮ್ಮ. ಎಷ್ಟು ವರ್ಷದಿಂದ ಈ ಕಾಯಕ ಮಾಡ್ತಾ ಇದೀರಿ ಅಮ್ಮ? ಇದನ್ನ ನಾವು ನಮ್ಮ ತಂದೆ ತಾಯಿ ತೋರಿಸ್ಕೊಟ್ಟದ್ದನ್ನೇ ಇದನ್ನು ಮಾಡ್ತಾ ಇರೋದು. ಆದ್ರೂ ನಮಗೆ ಯಾವುದು ಜೀವನ ಇಲ್ದಿದ್ರಿಂದ ನಾವು ಇದನ್ನ ಉಪಯೋಗಿಸ್ಕೊತಿದ್ದೀವಿ. ಆದ್ರೂ ಇವತ್ತೊಂದು ದಿವಸ ಯಾವುದು ನಡೀತಾ ಇಲ್ರ. ಇದು ಕುಕ್ಕೆ ಮರ ಅನ್ನೋದ ತಗೊಳ್ಳೋ ಅಂಥದ್ದು ಅಂತೆ ಜನಗಳು ಇಲ್ರ. ಇವತ್ತು ಪ್ಲಾಸ್ಟಿಕ್ ಯಾವಾಗ ಬಂತು, ಜೀವನ ಸಾಗಿಸೋದೇ ಭಾರಿ ತೊಂದರೆ ಆಗಿದೆ. ನಮ್ಮ ಜನಾಂಗಕ್ಕೆ ಭಾರಿ ತೊಂದರೆ. ಜೀವನ ಏನೋ ಒಂದು ಊಟ ಮಾಡ್ಬೇಕನ್ನೋದ್ರಿಂದ ಇದನ್ನ ಮಾಡ್ತಾ ಇದ್ದೀವಿ. ಯಾರು ಸಪೋರ್ಟ್ ಮಾಡ್ತಿಲ್ರ. ಇದ್ದಿದ್ರಲ್ಲಿ ಹೇಗೋ ಮಾಡ್ತಾ ಇದ್ದೀವಿ. ಆದ್ರೂ ನೀವು ಗ್ರೇಟ್ ತಾಯಿ. ಯಾಕೆ ಅಂದ್ರೆ ಜಗತ್ತು ಬದಲಾಗಿದೆ. ಹೌದು, ನೀವು ಹೇಳ್ದಂಗೆ ಎಲ್ಲವೂ ಬದಲಾಗಿದೆ. ಎಲ್ಲ ಬದಲಾಗಿದೆ. ಕೈ ಕಸಬುಗಳಿಗೆ ಇವತ್ತು ಬೆಲೆ ಇಲ್ಲ. ಬೆಲೆ ಇಲ್ಲ ಅಲ್ವಾ? ಇವತ್ತು ನಾವ್ ಯಾವ್ದು ಬಿಟ್ಟಿಲ್ಲ. ಇದು ಬಿಟ್ರೆ ಇನ್ನೊಂದು ಬರಲ್ಲ. ಇನ್ನೊಂದು ಬರಲ್ಲ. ಅದರಿಂದ ಜೀವನ ಗೊತ್ತಾಗಲ್ಲ. ಬೇರೆ ಇದೇನು ನಾವು ಸಾಧಿಸ್ತಾ ಇದೀವಿ ಯಾವಾಗಿಂದನು, ಇದನ್ನೇ ನಮ್ಮ ಜೀವನ. ತಾಯಿ ತಂದೆ ಪೂರ್ತಿ ಅವ್ರ ಅಪ್ಪ ಅವರು ಎಲ್ಲ ಮಾಡಿದ್ರೆ ನಾವು ಇವಾಗ ಮಾಡ್ತೀವಿ. ನಮ್ಮ ಮಕ್ಕಳ ತಲೆ ಇದಾಗಲ್ಲ. ಈಗ ಹೇಳಿ, ಹಿಂದಿನ ಕತೆ ಎಷ್ಟು ಜನ ಮಕ್ಕಳು? ನಾವು ತಾಯಿ ತಂದೆ ಅವರೆಲ್ಲ ಇದ್ದದ್ದು ಮಳವಳ್ಳಿ ಕಡೆ ಇದ್ದದ್ದು ಎಲ್ಲ ಈ ಥರ ವ್ಯವಹಾರಗಳು ಇಲ್ಲ, ಬಿಟ್ಟಿಲ್ಲ ಅಂತಾನೆ ಎಲ್ಲೆಲ್ಲಿ ಸುತ್ತಮುತ್ತ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಹೊಂಟೋಗ್ಬಿಟ್ರು. ಎಲ್ಲೆಲ್ಲಿ ಸಿಗ್ತದೆ ಅನುಕೂಲ ಅಲ್ಲೆಲ್ಲಿ ಹೊಂಟೋಗ್ಬಿಟ್ರು. ಇದನ್ನೇ ಅಂತಲ್ಲ, ಪ್ರತಿ ಒಂದು ಕೂಲಿ ಕಂಬಕ್ಕೋಸ್ಕರನು ಹೋಗ್ಬಿಟ್ರು. ಮಕ್ಕಳು ಸಾಕ್ಬೇಕು ಬಿಡ್ಬೇಕು ಅಂತ. 5 ಜನ ಅಕ್ಕ ತಂಗಿಯರು ನಾವು. 5 ಜನ ಅಕ್ಕ ತಂಗಿಯರು. ಸಾಕೋಕೆ ಏನು ಜೀವನ ಇಲ್ರ ತಂದೆ ತಾಯಿಗಳಿಗೆ. ಕಂಡರ ಮೇಲೆ ಊಟ ಈಸಿ ಮಟ್ಟಿಗೆ ನಮ್ಮನ್ನ ಸಾಕಿದ್ದಾರೆ. 5 ಜನ ಮಕ್ಕಳನ್ನ, ಹೆಣ್ಮಕ್ಳು, ಒಬ್ಬ ಅಣ್ಣ. ಸ್ವಂತ ತಲೆಗೆ ತಂದೆ ಒಬ್ಬನೇ. ಈ ಕಸಬ್ ಮಾಡ್ಕೊಂಡು ಈ ಕಸಬೆ ಮಾಡಿದ್ದು. ಅವರು ಸಾಲ ಸಂಬಂಧ ಅದು ಇದು ಅಂದ್ಬಿಟ್ಟು ಎಲ್ಲ ಹೊಂಟಬಿಟ್ರು. ಅವ್ರು ಕಾಣಲಿಲ್ಲ. ಅವ್ರನ್ನ ಲಾಸ್ಟ್ಗೆ ನಮ್ಮ ತಾಯಿಗೆ ತಕ್ಕಲೇ ಇಲ್ಲ. ಅಡ್ಡ ನಾವೇ ತೆಗೆದು 1,500 ರೂಪಾಯಿ ಹಾಕಿ ನಾವು ಅಪ್ಪ ಮಾಡ್ತೀವಿ ತಾಯಿನ. ಇವಾಗ ನಮ್ಮ ಗಂಡನ ಮನೇಲಿ ಇದ್ದೀವಿ. ಒಬ್ಬ ಅಕ್ಕ ಸತ್ತೋದ್ರು. ಇನ್ನು 4 ಜನ ಇದ್ದೀವಿ. ಅವ್ರ ಗಂಡನ ಮನೇಲಿ ಇದ್ದೀವಿ. ಇದನ್ನ ಮಾಡಬೇಕು ಅಂದರೆ ಭಾರಿ ಕಷ್ಟ. ಏನ್ರಿ ಇಲ್ಲೆಲ್ಲ ಇದ್ದು ಎಲ್ಲ ಮೋಡದರು ಎಲ್ಲ ಕಿತ್ತಾಕ್ಬಿಟ್ರು. ಅಲ್ಲಿ ಇಲ್ಲಿ ಬಾಡಿಗೆ ಬಂದಿದ್ದೀವಿ. ಬಾಡಿಗೆ ಕಟ್ಟಬೇಕು. ಇದು ನಾವು ಸಂಘ ತಗೋಬೇಕು. ಅದನ್ನು ಮೂರ್ಖ ಸಾರ್ಕಸ್ಗೆ ಬಂಡವಾಳ ಹಾಕ್ತೀವಿ. ಅಲ್ಲಿ ಸಂಘ ಕಟ್ತೀವಿ, ಹೊಟ್ಟೆ ಜೀವನ ಕಳೀತೀವಿ. ನಮ್ಮ ಜನದಾಂಗಕ್ಕೆ ಏನು ಅನುಕೂಲ ಇಲ್ಲರ. ನಿಮಗೆ ಎಷ್ಟು ಜನ ಮಕ್ಕಳಮ್ಮ? ನಮಗೆ 2 ಹೆಣ್ಮಕ್ಳು, ಒಬ್ರು ಗಂಡು ಮಗ. ಏನು ಮಾಡ್ತಾರೆ ಮಕ್ಕಳು? ಅವರು ಇದೇನೆ ಕಸಬು. ಅವರು ಇದೇ ಕಸಬು. ದೊಡ್ಡ ಮಗಳಿಗೆ ಯಜಮಾನ್ರು ತೀರೋಗ್ಬಿಟ್ರು. ಅವ್ರ ಕೆಲಸ ದೊಡ್ಡ ಮಗಳಿಗಾಗಿದೆ. ಅವ್ರ ಕೆಲಸ. ಒಬ್ಬ ಮಗಳು ಹಾಸ್ಟ್ಲಿಗೆ ಹೋಗ್ತಾಳೆ. ಮಗ ಇದೊಸಿ ಸಪಾಟ್ ಗಿಪಾಟ್ ಮಾಡ್ಕೊಂಡು ಅವ್ರಿಗೂ ಮದುವೆ ಮಾಡಿದ್ದೀವಿ. ಅವ್ರಿಗೂ ಮದುವೆ ಮಾಡಿದ್ದೀವಿ. ಮಗನಿಗೆ 2 ಗಂಡು ಮಕ್ಳು ಇದ್ದಾರೆ. ಹಿರಿ ಮಗಳಿಗೆ ಒಬ್ಳು ಹೆಣ್ಮಕ್ಳು ಇದ್ದಾಳೆ. ಅವರು ಮಗಳು ಮದುವೆ ಮಾಡವ್ರೆ. ಏನು ನಮ್ಮ ಗಂಡ ಹೆಂಡ್ತಿರು ಹೆಂಗೆಂಗೋ ಜೀವನ ಸಾಗಿಸ್ತಾ ಇದೀವಿ. ಯಜಮಾನರು ಇದನ್ನೇ ಮಾಡ್ತಾರೆ. ಓಕೆ. ಇದು ನೀವು ಮಾಡ್ಕೊಂಡಿದ್ದೀರಿ? ಏನಿಲ್ಲ ಸರ್, ಇದು ಹಿಂಗೇನೆ ಫುಟ್ಪಾತಲ್ಲಿ ಇಟ್ಕೊಳ್ಳೋದು.
ಅದು ಇದು ಅಂತ ಸುಮ್ಗೆ ಫುಟ್ಪಾತಲ್ಲಿ ಇವಾಗ ಕ್ಯಾಂಟೀನ್ ಮಾಡ್ತಾರಲ್ಲ ಹಂಗೆ ಮಾಡೋದು ಮುಟ್ಟೋದು ಸಂದೆ ಆಯ್ತಲೆ ತಗೊಂಡೋಗಿ ಒಳಕ್ಕೆ ಇಟ್ಬಿಟ್ಟು ಮನೆಗೆ ಹೋಗೋದು. ಈಗ ಎಷ್ಟು ಗಂಟೆಗೆ ಬಂದ್ರಿ ಇಲ್ಲಿ ಆಲ್ರೆಡಿ? ಇವಾಗ ನೀವು ಬಂದಾಗ ಬಂದಿದ್ದು ನಾವು. ಈಗ ಬಂದ್ರಿ ನೀವು ಮನೇಲೆಲ್ಲ? ಎಲ್ಲ ಮಾಡ್ಬಿಟ್ಟು ಮಟ್ಬಿಟ್ಟು ದೀಪ ಹಚ್ಬಿಟ್ಟು ಇವತ್ತು ಹಬ್ಬ ಇತ್ತ ನೋಡಿ. ಹಾ, ದೀಪ ಸಂಕ್ರಾಂತಿ ಹಬ್ಬ. ಹಚ್ಬಿಟ್ಟು ಮಟ್ಬಿಟ್ಟು ನಾವೇ ಆ ದನ ಕುರಿ ಕಿತ್ತಾಯಿಸ್ಬೇಕ್ರು ಹೆಂಗೋ ಸಂಗಾಪಂಗಕ್ಕೆ ಆಗ್ತದೆ ಅಂದ್ಬಿಟ್ಟು ನಾವು ಇಲ್ಲಿ ಬರ್ಬೇಕ್ರು. ಆದ್ರೂ ಅಮ್ಮ ನಿಮ್ಮ ತಂದೆ ತಾಯಿದು ದೊಡ್ಡ ಸಾಧನೆ. ಮಾಡಿದ್ದಾರೆ. ನಮ್ಗಿಂತೂ ಫಸ್ಟ್ ಅವರೇನೆ ಕಷ್ಟ ಬಿದ್ದಿದ್ದಾರೆ. ತಂದೆ ತಾಯಿನೇ ಮೇನು ನಮಗೆ ಕಷ್ಟ ಬಿದ್ದಿದ್ದಾರೆ. ಬೇರೆ ನಮ್ಮನ್ನ ಸಾಕೋಕ್ಕೆ ಕಂಡರ ಮನೆಗೆಲ್ಲ ಹೋಗಿ ಅನ್ನ ಇಸಿ ಊಟ ಇಸಿ ತಿನ್ನಿಸಿ ನಮ್ಮನ್ನ ಬೆಳೆಸಿದ್ದಾರೆ. ಆವಾಗ ನಮಗೆ ಓದು ಬರ ಕಲಿಸ್ಲಿಲ್ಲ. ಯಾಕೆ ಅದೇ ಮಕ್ಕಳು ಸಾಕೋದೇ ಕಷ್ಟ ಇತ್ತಲ್ಲ ನೋಡಿ. ಮಕ್ಕಳು ಸಾಕೋದೇ ಕಷ್ಟ ಇತ್ತು. ಅದರಿಂದ ಏನು ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ. ಅವಾಗ ಹುಡುಗಾಲ ಏನು ಅವ್ರು ಊಟ ಮಾಡಿ ಮಟ್ಟಿ ಅವ್ರ ಮಟ್ಟೆ ಬರೀ ಮಕ್ಕಳು ತೆಗೆದೇ ಭಾರಿ ಕಷ್ಟ ಇತ್ತು. ಇವತ್ತು 10 ರೂಪಾಯಿ, ಅವತ್ತು ಅವ್ರಿಗೆ 1000 ರೂಪಾಯಿ. ಇವತ್ತು ಲಕ್ಷ ಖರ್ಚು ಮಾಡ್ಬಿಡ್ತವೆ ಎಷ್ಟು ಹುಡುಗರು. ಅವ್ರಿಗೆ 10 ರೂಪಾಯಿ ಇದೆ 1000 ರೂಪಾಯಿ ಇದ್ದಂಗೆ. ಅವಾಗೂ ತಗೋತಿರ್ಲಿಲ್ಲ. ಅವಾಗೇನೋ 1-2 ತಗೋತಿದ್ರು ಮನೆಗೆ. ಇವಾಗ ಅದನ್ನು ತಗೊಳಲ್ಲ ಇವಾಗ. ಇದು ಎಲ್ಲಿಂದ ಯಾವ್ದ್ರಿಂದ ತಯಾರಾಗುತ್ತೆ? ಇದು ಬಿದಿರು. ಎಲ್ಲಿಂದ ತರ್ತೀರಿ ನೀವು? ನಾವು ಇಲ್ಲಿ ಇದರಿಂದ ತರ್ತೀವಿ, ಕಾಡಿಂದ ಬರ್ತದೆ. ಹಳ್ಳಿ ಬಿದ್ರಿಂದ ಬರ್ತದೆ. ಆಮೇಲೆ ಇಲ್ಲಿ ಇದರಿಂದ ಬರ್ತದೆ, ಶಿವಮೊಗ್ಗ ಕಡೆಯಿಂದ ಬರ್ತದೆ. ಅಲ್ಲಿಂದೆಲ್ಲ ಲೋಡ್ ಗಟ್ಲೆ ತರ್ತಾರೆ. ಪಾಸ್ ಮಾಡಿಸ್ಬೇಕು. ಇದಕ್ಕೂ ಪಾಸ್ ಮಾಡಬೇಕು. ಪಾಸ್ ಮಾಡಿಸ್ಕೊಂಡು ಮುಟ್ಕೊಂಡು ತಗೊಬಂದು ಕೆಲಸ ಮಾಡೋದು. ನೀವು ಒಂದೊಂದು ಲೋಡ್ ಖರೀದಿ ಒಂದೊಂದು ಲೋಡ್ ತಂದು ಪಾಸ್ ಮಾಡಿಸ್ಕೊಂಡು ತರಬೇಕು. ಅದು ಬಿಡಲ್ಲ ಇವಾಗ ಫಾರೆಸ್ಟ್ರು ಇವರೆಲ್ಲ ಬಿಡಲ್ಲ. ಅದಕ್ಕೂ ತೊಂದರೆ? ಅದಕ್ಕೂ ತೊಂದರೆನೆ. ಅದಕ್ಕೂ ಪಾಸ್ ಮಾಡಿಸಿ ಇಲ್ಲ ಇದು ಮಾಡಿಸ್ಕೊಂಡು ತರಬೇಕು. ಈ ಒಂದು ಮರ ತಯಾರಾಗಬೇಕಾದ್ರೆ ಅದನ್ನ ತಂದ ಮೇಲೆ ಏನ್ ಮಾಡ್ತೀರಿ ಪ್ರೋಸೆಸ್? ಅದನ್ನ ಹೊಡೆದಿತೀವಿ, ಹೊಡೆದು ಮಟ್ಟಿ ಅಂತ ಅಚ್ಚೆ ಮಾಡ್ಕೋತೀವಿ, ಎಣಿತೀವಿ, ಸುತ್ತ ಅಚ್ಚೆ ಮಾಡ್ಕೊಂಡು ಕಟ್ತೀವಿ. ಆಮೇಲೆ ಮಾರಾಟಕ್ಕೆ ತರ್ತೀವಿ. ಎಷ್ಟು ದಿವಸ ಆಗುತ್ತಮ್ಮ ಈ ತರದ ಮರ? ಇದು ನಾವು ಮಾಡ್ದಂಗೆಲ್ಲ ಇರ್ತದ್ರಿ. ದಿವಸಕ್ಕೆ ಕತ್ ಮಾಡ್ಬೋದು. ಗಂಡಸರು ಅಚ್ಚೆ ಮಾಡ್ಕೊಟ್ರೆ ನಾವು ಎಣ್ಕೋತೀವಿ. ಗಂಡಸರು ಇದು ಅಚ್ಚೆ ಸುತ್ತ ಮಾಡ್ಕೊಟ್ರೆ ಅದು ತೆಣಿಬೋದು ಅಷ್ಟೇನೆ. ಅದು ದುಸ್ತು ಹೆವಿ ಅದೇನೆ. ಬರೀ ನಿಮ್ದು ಮಾರಾಟ ಅಲ್ಲ, ಮನೆಯಲ್ಲಿ ಕೂಡ ಕೆಲಸ ಮಾಡ್ತೀವಿ. ಇದ್ರೇನೆ ಕೆಲಸ ಮಾಡ್ತೀವಿ ಅಂದ್ರೆ ಇಲ್ಲೇ ಇರ್ತೀವಲ್ಲ ಮಾಡಕ್ಕಾಗಲ್ಲ. ಕುಂಡಿತ್ಕೋತೀವಿ, ಮನೇಲಿ ಇದ್ದಾಗ ಮಾಡ್ತೀವಿ. ಈಗ ಅವಾಗಂತೂ ನೀವ್ ಹೇಳ್ದಂಗೆ ಮೊದಲು ಈಗ ನಾವೇ ನೋಡಿದೀವಿ, ಈ ಪುಟ್ಟಿ ಗಿಟ್ಟಿ ಎಲ್ಲ ನಾವು ಕಟ್ಟಿ ಕಡೆಕ್ ಇದಕ್ಕೆ ಹೋದ್ರೆ ಎಲ್ಲ ಇದ್ರಲ್ಲೇ ಮಾಡ್ತಿದ್ವಿ. ಹೌದು. ಈಗ ಪ್ಲಾಸ್ಟಿಕ್ ಬಂದಿರೋದ್ರಿಂದ ಯಾವುದು ತಗೊಳ, ಗೊಬ್ಬರಕ್ಕೆ ತಗೋತಿದ್ರು, ಜಲ್ಲಿಗೆ ತಗೋತಿದ್ರು, ಮಣ್ಣು ತುಂಬಕ್ ತಗೋತಿದ್ರು, ಅನ್ನ ಬಸಿಗೆ ತಗೋತಿದ್ರು, ಪ್ರತಿ ಒಂದಕ್ಕೂ ಕುಕ್ಕೆ ಮರ ತಗೋತಿದ್ರು. ಇವಾಗ ಎಲ್ಲ ಪ್ರತಿ ಒಂದು ಪ್ಲಾಸ್ಟಿಕ್. ಇದಂತ ಇವಾಗ ಯಾವುದು ಮುಟ್ಟಲ್ಲ. ದಿವ್ಸದ ಮಲ್ಲಿ ಒಂದು ಮಕ್ಳು ತಗೊಂಡೋಗ್ತಾರೆ ಅಷ್ಟೇನೆ. ದಿವ್ಸದ ಮಲ್ಲಿ ಸತ್ತೋಯ್ತಾರೆ ನೋಡಿ, ಅವ್ರ ಮಲ್ಲಿ ಒಂದು ಮಕ್ಳು ತಗೊಂಡೋಗ್ತಾರೆ. ಇದೇನಷ್ಟು ರೊಟೇಷನ್ ಆಗಲ್ಲ. ಭಾರಿ ಬೇಸರ ಆಗ್ತದ್ರೆ ಮಾಡಕ್ಕಾಗ ಮಾಡದೆ ಇರೋಕ್ಕೂ ಆಗಲ್ಲ. ಆ ಥರ ಆಗಿದೆ. ಬೇರೆ ಕಸಬ್ ಬರಲ್ಲ. ಇದನ್ನ ನಡೀತಾ ಇಲ್ಲ. ಇದು ನಡೀತಾನೆ. ನಮ್ಮ ಜನಾಂಗಕ್ಕೆ ಇದು ನಡೀತಾ ಇಲ್ಲ. ಎಲ್ಲೆಲ್ಲೂ ನಮ್ಮ ಜನಕ್ಕೆ ತೊಂದರೆ ಸರ್, ತುಂಬಾ ತೊಂದರೆ ಇದೆ. ಈಗ ನಿಮ್ಗೆ ಮಕ್ಕಳು ಮುಂದುವರಿಸ್ತಾ ಇದಾರೆ ಇದನ್ನ? ಇಲ್ಲ ಮಕ್ಕಳು ಇಲ್ಲ ಬೇಡ, ಆಗಲ್ಲ. ಇನ್ನು ಮಕ್ಳಿಗಾಗಲ್ಲ. ಏನೋ ಹೋಗುದ್ ಬರೋದ್ರಲ್ಲಿ ತರೋದ್ರಲ್ಲಿ ಮಗ ಇದ್ದಾರೆ ತರ್ತಾರೆ ಕೊಡ್ತಾರೆ ಅಷ್ಟೇ. ಹಳ್ಳಿ ಪಳ್ಳಿಲಿ ಬಂದು ಮಗಳು ಎಲ್ಲ ಒಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಆ ದೊಡ್ಡ ಮಗಳಿಗೆ ಯಜಮಾನ್ರು ತೀರೋಗ್ಬಿಟ್ರು. ಯಾಕೆ ಏನಾಯ್ತು ಅವ್ರಿಗೆ ಕರೆಂಟ್ ಹೊಡೆದ್ಬಿಟ್ರು, ತೀರೋಗ್ಬಿಟ್ರು ಸರ್. ಕೇಬಿಲ್ ಇದ್ರಲ್ಲ, ಚೀಟಿ ಮಾಡ್ತಾ ಇದ್ರು, ಚುಚ್ಚಾಕಕ್ಕೆ ಹೋಗಿ ಕರೆಂಟ್ ಹೊಡೆದ್ಬಿಡ್ತರು. ಈಗ ಅವತ್ತು ಮಳೆ, ವಿಪರೀತ ಮಳೆ. ಅವತ್ತು ತೀರೋಗ್ಬಿಟ್ರು ಕರೆಂಟ್ ಹೊಡೆದು. ಅವರು ಕೆಲಸದಲ್ಲಿದ್ರು, ಗೌರ್ಮೆಂಟ್ ಕೆಲಸದಲ್ಲಿದ್ರು. ಮಗಳಿಗೆ ಆ ಕೆಲಸ ಮಗಳಿಗೆ ಮಕ್ಕಳೆಷ್ಟಮ್ಮ? ಒಬ್ಳೇನೆ. ಒಬ್ಳು ಮಗಳೇ ಇದ್ದದ್ದು. 4 ವರ್ಷ ಅವ್ರ ತಂದೆ ತೀರೋದಾಗ ನಾವೇ ನೋಡಿ ಮಾಡಿ ನಿಂತು ಮೈದನ ಮಗನಿಗೆ ಮಾಡ್ಕೊಂಡ. ನಮ್ಮ ಯಜಮಾನ್ರು ತಮ್ಮನ ಮಗನಿಗೆ ಮಗಳು ಮಾಡ್ಕೊಂಡ. ಇವತ್ತು 20 ವರ್ಷ 22 ವರ್ಷ ಮಗಳು. ಅವಳಿಗೊಂದು ಪಾಪು ಇದೆ, ಹೆಣ್ಮಗು. 23 ವರ್ಷ 22 ವರ್ಷ ಇದೆ. ನಮ್ಮ ಜೀವನ ಹೇಳಕ್ಕಾಗಲ್ಲ, ಹೇಳ್ದೆ ಇರೋಕ್ಕಾಗಲ್ಲ. ಆ ಥರ ಬಿಸಿ ತುಪ್ಪ ನನಗೆ ಆ ಥರ ಆಗಿದೆ ನಮ್ಮದು ವ್ಯವಸ್ಥೆ. ಎಲ್ಲೆಲ್ಲೂ ಈ ಥರ ಜೀವನ. ಯಾರು ಈ ಕಸಬ ಮಾಡೋಕ್ಕಾಗಲ್ಲ, ಮಾಡದೆ ಬಿಟ್ಬಿಟ್ಟು ಇರೋಕ್ಕಾಗಲ್ಲ. ಈಗ ಅವಾಗ ಹಳೇದಂದ್ರೆ ಕಮ್ತಾ ಇತ್ತು, ಮನೆಗೆ ಎತ್ತುಗಳು ಇರ್ತಿತ್ತು.
ಮಾಡೋರು ಅದಕ್ಕೆ ಏನೇನ್ ಬೇಕು ಇವೆಲ್ಲ ಬೇಕು ತಗೊಂಡೋಗೋರು. ಹೌದು. ಈಗ ಹಳ್ಳಿಗಳಲ್ಲೆಲ್ಲ ತಗೊಳಲ್ಲ ಟ್ರ್ಯಾಕ್ಟರ್ ಬಂತು ಹೊಲ ಉಣಕ್ಕೆ. ಇಲ್ಲ ಏನು ತಗೊಳಲ್ಲ. ಇವಾಗ ಪ್ರತಿ ಒಂದು ಉಪ್ಪು ಗಿಪ್ಪು ಒಂದು ರಾಗಿ ಚೆಲ್ಬೇಕಾದ್ರು ಈ ಪಾಟಿ ಪ್ಯಾಕೆಟ್ ತಗೋತಾರೆ, ಚೆಲ್ಬಿಡ್ತಾರೆ, ತಗೊಂಡೋಗಿ ಇಟ್ಕೋತಾರೆ. ಇವತ್ತು ಸಿವ್ರು ಹೊಡಿತಾರೆ, ಸಿವ್ರು ಹೊಡಿತು ಬಿಡ್ತು ಅಂತಾರೆ. ಅದು ಪ್ಯಾಕೆಟ್ ಆದ್ರೆ ಸೋಪಾಗಿ ತೊಳ್ಕೊಬೋದಲ್ಲ ನೋಡಿ. ಆ ತರ ಅವರು ಜನದ ನಡವಳಿಕೆ ಹೆಂಗಾಗಿದೆ. ನೋಡಿ, ಒಬ್ಬರಿಗೆ ಒಂದು ವರ ಆದ್ರೆ ಇನ್ನೊಬ್ಬರಿಗೆ ಒಂದು ಶಾಪ. ಹೌದು ಹಂಗೆ ಬಾರಿ ಪ್ರತಿ ಒಂದು ಬೀದಿಲೂ ಪ್ಲಾಸ್ಟಿಕ್ಕು ಅಂತ ಎಲ್ಲ ತಗೊಂಡು ಪ್ರತಿ ಒಂದು ಪ್ಲಾಸ್ಟಿಕ್ಕು ಇಲ್ಲದೆ ಇರಲ್ಲ ಮನೇಲಿ. ಆದ್ರೆ ಇವತ್ತು ಅವ್ರ ಜೀವನ ಸಾಕ್ತಾರೋ ಬಿಡ್ತಾರೋ ಅಂದ್ರೆ ಇವತ್ತಿನ ವ್ಯವಸ್ಥೆ ಕಾಯಿಲೆ ಕಸಾಲೇನು ಅಂದ್ರೆ ಅದೇ ಕಾರಣ ಇವತ್ತೊಂದು ದಿವಸ. ಪ್ರತಿ ಒಂದು ಕವರು ಒಂದು ಬ್ಯಾಗ್ ತರಲ್ಲ ಅಂಗಡಿಗಳಿಗೆ, ಕವರು ಅದನ್ನೇನು ಮಾಡ್ತಾಳೆ ಇವಾಗ ಹಸುಗಳು ತಿಂದು ಮಟ್ಟಿ ಅವು ಪ್ರಾಣಿಗಳು ಭಾರಿ ಬೇಜಾರು. ಅವು ಪ್ಲಾಸ್ಟಿಕ್ಕು ತಿಂದು ಮಟ್ಟಿ ಅವಗೂ ಆರೋಗ್ಯ ಇಲ್ಲ. ಜನ ಇನ್ನೂ ಬುದ್ಧಿ ಕಲ್ತಿಲ್ಲ ಸರ್, ಬುದ್ಧಿ ಕಲ್ತಿಲ್ಲ. ಇವತ್ತೊಂದು ಮಡಿಕೆಯಲ್ಲಿ ನೀರು ಕಾಯಿಸ್ಬೇಕು ಅಂದರೆ ಗ್ಯಾಸ್ ಮೇಲೆ ಮಡ್ಗೋಕೆ ಆಗಲ್ಲ ಅಂತಾರೆ. ಅದು ಆರೋಗ್ಯ ಇರೋಂಗೆ ಬೇರೆ ಪದಾರ್ಥ ಇಲ್ಲ. ಪ್ರತಿ ಒಂದು ಪ್ಲಾಸ್ಟಿಕ್. ಏನೇನು ಸಿಗುತ್ತೆ ಅಂತ ಒಂದ್ಸಲ ಹೇಳ್ಬಿಡಿ ನಿಮ್ಮ ಹತ್ರ. ನಮ್ಮ ಹತ್ರ ಮೇನಾಗೆ ತೋರಿಸಿ ಪಂಜರ ಸಿಗ್ತದೆ. ಕೋಳಿ ಪಂಜರ ಇದು ಇದು ಕೋಳಿ ಪಂಜರ. ಓಕೆ. ಇದು ಬರ್ಲು ಮನೆ ಗುಡ್ಸಕ್ಕೆ. ಓಕೆ. ಇದು ಅಕ್ಕಿ ರಾಗಿ ಮಾಡೋಕೆ. ಹೌದ್ರಾ? ಇದು ಪೂಜೆದು ಕುಕ್ಕೆ. ಪೂಜೆಗೆ ಕುಕ್ಕೆ ಕೊಡೋದು. ಹಣ್ಣು ಕಾಯಿ ನಮ್ ಕಡೆ ಪಡ್ಲಿಗೆ ತುಂಬಕ್ಕೆ. ಇದನ್ನೇ ಮೇನು, ಇದನ್ನೇ ಸಂಪೂರ್ಣ ದೇವ್ರಿಗೆ ಕೊಡೋದು. ಇದೇ ಸಂಪೂರ್ಣ ಎಲ್ಲಮ್ಮ ತಾಯಿಗೆ ನಾವು ಪಡ್ಲಿಗೆ ತುಂಬ್ತೀವಿ. ಇದನ್ನೇ ಕೊಡೋದು ತಟ್ಟೆ. ಹಾಗೆ ರೇಟ್ ಹೇಳ್ಬಿಡಮ್ಮ, ಎಷ್ಟಮ್ಮ ಇದು? ಇದು 100 ರೂಪಾಯಿ. ಇದು ಅದು 70 ರೂಪಾಯಿ. 70 ರೂಪಾಯಿ. ಇದು ಇದು 50 ರೂಪಾಯಿ. 50 ರೂಪಾಯಿ. ಓಕೆ. ಇದು ದೊಡ್ಡ ಮರ. ಇದು ದೊಡ್ಡ ಮರ ಜೊತೆ 250 ರೂಪಾಯಿ. ಎರಡಕ್ಕೆ 250. ಓಕೆ. ಆಮೇಲೆ ಇದು 200 ರೂಪಾಯಿ. ಈ ಪುಟ್ಟಿ 200 ರೂಪಾಯಿ ಒಂದು. ಮಸ್ತಾಗಿದೆ. ಲಾಸ್ಟು ಒಂಚೂರು ಹೆಚ್ಚು ಕಮ್ಮಿ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀರಿ. ಹೇಳೋ ರೈಟ್ ಇಷ್ಟು ನಾವ್ ಹೇಳಿದ್ದು. ಹೆಚ್ಚು ಕಮ್ಮಿ ಕೊಡ್ತೀರಿ. ಇದು ಅದರಲ್ಲೇ ಒಂದ್ ಸ್ವಲ್ಪ ದೊಡ್ಡ ಬುಟ್ಟಿ. ಇದು 500 ರೂಪಾಯಿ ಜೊತೆ. 500 ರೂಪಾಯಿ ಜೊತೆ. ಇದು ಎದಕ್ ಬಳಸ್ತಾರಮ್ಮ? ಇದನ್ನ ಅನ್ನ ಸುರಿಯಕ್ಕೆ ಬಳಸ್ತಾರೆ. ಅನ್ನ ಸುರಿಯಕ್ಕೆ? ಅನ್ನ ಬೇಯಿಸಿ ಫಂಕ್ಷನ್ಗೆ ಅನ್ನ ಸುರಿದು ಬೇಯಿಸ್ತಾರೆ. ಪ್ರತಿ ಒಂದು ಹೂವು ಹಾಕೋಕೆ ತಗೊಂಡೋಗ್ತಾರೆ. ಸಾಮಾನು ತುಂಬ್ಕೊಂಡೋಗಿ ತಗೊಂಡೋಗ್ತಾರೆ. ಅದನ್ನ ಇವತ್ತು ಸಾಮಾನು ತುಂಬ್ಕೊಂಡೋಗಿ ಅನ್ನ ಸುರಿದು ತಗೊಂಡೋಗ್ತಿದ್ರ ನೋಡಿ. ಇವಾಗ ಅದ್ಲು ಪ್ಯಾಟ್ಲಿಕ್ ಬಂದ್ಮೇಲೆ ಪ್ಯಾಟ್ಲಿಕ್ಕೆ ತುಂಬ್ತಾರೆ. ಅದ್ರಿಂದ ನಾ ಹೇಳಿದ್ದು. ಇವಾಗ ಅದ್ ತಗೊಂಡು ಇವಾಗ ಮೊದ್ಲು ನಮ್ ತಾಯಿ ತಂದೆ ಕಾಲದಲ್ಲಿ ಇದು ತಗೊಂಡೋಗ್ತಿದ್ರು. ಇವಾಗ ನಿಲ್ಸ್ಬಿಟ್ರು, ಇವಾಗ ಪ್ಯಾಟ್ಲಿಗೆ ತುಂಬ್ಕೊಂಡು ಹೊಂಟೋಗ್ತಾರೆ. ಅದ್ರ ಬದ್ಲು ಇದನ್ನ ತಗೊಂಡಾದ್ರೆ ಆಯ್ತದೆ, ನಮ್ ಜೀವನ ಕಳ್ಬೋದು. ಇವಾಗ ಅವತ್ತು 50 ಮಾರ್ತಿದ್ದು, ಇವಾಗ 10 ಮಾರಕ್ಕಾಗಲ್ಲ. ಹಿಂಗಾಗಿದೆ. ಇದೆಲ್ಲ ಒಂದೇನೆ. ಎಲ್ಲ ಒಂದೇನೆ. ಇದು ಮರ ತಾರ್ಸಿರೋದು ರೆಡಿಮೇಡ್ ಅಂದ್ರೆ ರೆಡಿಮೇಡ್ ತಾರ್ಸಿದೀವಿ. ಅವ್ರು ತಗೊಂಡೋಗಿ ಮಾಡೋದೇನೆ ಅಷ್ಟೇ. ರೆಡಿ ಇದೆ. ಕೆಲವೊಬ್ರಿಗೆ ಸಾರ್ಸಕ್ಕೂ ಬರಲ್ಲ. ಅದ್ರಿಂದ ಕೆಲವ್ರಿಗೆ ಇವಾಗ ತಾರ್ಸಕ್ ಬರಲ್ಲ. ಫೋನ್ ಎಳಿತಾ ಇರ್ತಾರ ನೋಡಿ, ತಾರ್ಸಕ್ ಬಿಡುವಾಗಲ್ಲ. ಎದ್ರದ್ದು ಏನ್? ಮೆಂತ್ಯ ಕಾಜ್ಗ ಪೇಪರು ಅವ್ ನೆನೆ ಹಾಕ್ಬಿಟ್ಟು ಅರ್ದು ಬಿಟ್ಟು ತಾರ್ಸಿರ್ತೀವಿ. ಹಂಗ ಮೆಂತ್ಯ ಕಾಜ್ಗ ಇದು ಒಳ್ಳೇದೇ. ಪ್ಯಾಟ್ಲಿಕ್ಕೆ ಇದು ಒಳ್ಳೇದು. ನಾವು ನೆನೆ ಹಾಕ್ಬಿಟ್ಟು 3 ದಿವಸ ಅದನ್ನ ಉಳ್ಕಲ್ಲಿ ಆಡಿಸಿ ಮೆಂತ್ಯ ಆಡಿಸ್ಕೊಂಡು ಉಣಿ ಹಾಕಿ ತಾರಿಸ್ತೀವಿ. ಓಕೆ. ಅದ್ಭುತ. ಆಮೇಲಮ್ಮ ಇದು ಕೈಗಾರಿಕೆನೆ. ಇದು ನಾವು ಬೇರೆ ಕಡೆ ಕೊಂಡ್ಕೊ ಬರ್ತೀವ್ರಿ. ಯಾರು ತೀರೋಗ್ಬಿಡ್ತಾರೆ ನೋಡಿ, ತಗೊಂಡೋಗ್ತಾರೆ. ಇದು ಸತ್ತೋದವ್ರಿಗೆ ಇದು ಹೊಸ ತುಂಬಕ್ಕೆ ಮೂಳೆ ಹೊಸ ತುಂಬಕ್ಕೆ. ಇದು ದಿವಸ ಎಗ್ರ ಮೇಲೆ ಹೊಡೆಯಕ್ಕೆ ಸತ್ತೋದಾಗ. ಇದು ದೀಪ ಹಚ್ಚೋದು ದೇವಸ್ಥಾನದಲ್ಲಿ. ಅದು ಅಡುಗೆ ಮಾಡೋದು. ಅದು ಚಿಕ್ಕದಿದೆ ನೋಡಿ, ಅದು ಅಡುಗೆ ಮಾಡೋದು. ಈಗ ಇವ ಜಾಸ್ತಿ ನಿಮ್ಮ ಹತ್ರ ಹೋಗ್ತದೆ. ಹಬ್ಬ ಹುಣ್ಣಿಮೆಗೆ ಕೆಲವ್ರು ಇಲ್ದವ್ರು ನಮ್ಮ ಅತ್ತೆ ನಮ್ಮ ಮಾವದಿರೋಂಥವ್ರು
ನಮ್ಮ ತಂದೆ ಉಪಯೋಗಿಸ್ತಾರೆ ನೋಡಿ ಅಂಥವ್ರು ತಗೊಂಡೋಗೋದು. ಇವತ್ತು ಗ್ಯಾಸ್ ಮೇಲೆ ತಗೊಳ್ಳೋರು ಗ್ಯಾಸ್ ಮೇಲೆ ಮಡಗ್ತಾರೋ ಇಲ್ವಾ, ಇದು ಹೋಗ್ಬಿಡ್ತದ ಇಲ್ವಾ ಅಂತ ಕೇಳ್ತಾರೆ. ಏನಿಲ್ಲ ಮಡಗ್ಬೋದು ಅಂತೀವಿ ನೋಡಿ. ಇದು ಅಡುಗೆ ಮಾಡೋದು, ಅಡಿಗೆ ಮಾಡೋದು, ಅನ್ನ ಮಾಡೋದು, ಸಾಂಬಾರ್ ಮಾಡೋದು. ಇದು ಓಹೋ. ಆಮೇಲೆ ಬ್ಯಾಸ್ಗೆ ಕಾಲದಲ್ಲಿ ನೀರು ತಣ್ಣಗಿರ್ತದೆ. ಮೊರ್ಲು ಹಾಕ್ಬಿಟ್ಟು ಅದ್ರ ಮೇಲೆ ನೀರ್ ಇಟ್ರೆ ತಣ್ಣಗಿರ್ತದೆ. ಕುಡಿಬೋದು. ಹೊರಗಡೆಯಿಂದ ಬಂದ್ರೆ ಈ ನೀರ್ ಕುಡೀರಿ, ಎಷ್ಟೋ ಸಮಾಧಾನ ಐತೆ. ಇವತ್ತೇನ್ ಮಾಡ್ತಾರೆ, ಫ್ರಿಡ್ಜಲ್ಲಿ ಜ್ಯೂಸ್ ತೆಗಿತಾರೆ, ಜ್ಯೂಸ್ ತೆಗೆದ್ಬಿಟ್ಟು ಮೊದ್ಲು ಅದು ಕುಡಿತಾರೆ. ಗ್ಯಾಸ್ಟಿಕ್ ಅಮ್ಮ ಇನ್ನೊಂದು ತತ್ರಾಣಿಗೆ ಅಂತ ಬರ್ತಿತ್ತು ಬಗಲಾಗ ಹಾಕೋದು, ಅದು ಇಲ್ರಿ. ಇವಾಗ ಯಾರು ತಗೊಳಲ್ವಲ್ಲ, ಮಾಡಲ್ಲ. ತಗೊಳಲ್ವಲ್ಲ, ಮಾಡಲ್ಲ. ಇದು ಕೋಳಿದೆ. ಕೋಳಿದೆ. ಓಕೆ. ಅದು ದುಂಬೋಡೆ. ಅದು ಯಾವುದು ಇದು? ಓಹೋ. ಇದು ಪ್ಲಾಸ್ಟಿಕ್ ಬಂದ್ಬಿಡ್ತರು. ಇದು ಪ್ಲಾಸ್ಟಿಕ್ ಬಂದ್ಬಿಡ್ತು. ಇದು ಪ್ಲಾಸ್ಟಿಕ್ ಬಂದ್ಬಿಡ್ತು. ಅದು ವ್ಯಾಪಾರ ಇಲ್ಲ. ಪ್ರತಿ ಒಂದು ಸಾರು ಈ ತರ ಇದು ಪ್ಲಾಸ್ಟಿಕ್ ಬಂದ್ಬಿಟ್ಟು ಇದು ಮಾರಲ್ಲ. ಇದೆಲ್ಲ ದೊಡ್ಡದು ಚಿಕ್ಕ ಕೇಳ್ತಾರೆ ನೋಡಿ, ಎಲ್ಲ 5 ತರ ಮಾಡ್ತೀವಿ ಇದನ್ನು. ಹೌದಾ? 5 ತರ ಮಾಡ್ತೀವಿ. ಕೆಲವ್ರು ದೊಡ್ಡದು ಕೇಳ್ತಾರೆ, ಕೆಲವ್ರು ಚಿಕ್ಕವ್ ಕೇಳ್ತಾರೆ. ಚಿಕ್ಕವ್ ಕೇಳಿ ಅವ್ ಕೊಡ್ತೀವಿ, ದೊಡ್ಡದು ಇದಾಗ ಕೊಡ್ತೀವಿ. ಈಗ ನೋಡಿ ಬಹಳ ಚೆನ್ನಾಗಿದೆ ಇದು ಅಲ್ವಾ? ಪೂಜೆ ಕೊಡೋದು ಸರ್, ಪೂಜೆ ಕೊಡೋದು. ಯಾರು ಇವಾಗ ತಗೊಳಲ್ಲ. ಒಂದ್ ಕವರ್ ತಗೋತಾರೆ, ಒಂದ್ ಹಣ್ಣು ಕಾಯಿ ಹಾಕತ್ತಾರೆ, 2 ಬಾಳೆಹಣ್ಣು ಹಾಕ್ತಾರೆ, ತೀರೋಯ್ತು. ಪೂಜೆ ಮಾಡಿಸ್ಕೊ ಬರ್ತಾರೆ. ಆತ ನೋಡಿ ಎಷ್ಟು ಇದಾಗ್ತದೆ ನೋಡಿ. ಇವಾಗ ಅದ್ರ ಬಗ್ಗೆ ಹೇಳೋದಕ್ಕೆ ಕವರ್ ತಗೋತಾರೆ, ಹಣ್ಣು ಕಾಯಿ ಹಾಕ್ಸ್ಕೊತಾರೆ, ಪೂಜೆ ಮಾಡ್ಸ್ಕೊಂಡು ಕವರ್ಗೆ ಹಾಕತ್ತಾರೆ. ಅದೇನ್ ಮಾಡೋದು ಹೇಳಿ? ಆ ತರ ನಮ್ ಜೀವನ ಅಂತ ಹೇಳೋದು. ಇದು ಅಮ್ಮ ಬಹಳ ವಿಶೇಷವಾಗಿದೆ. ಇದೆ. ಹೌದು. ಇದು ಮದುವೆಗೆ ಗೌಡ್ರ ಜನ ತಗೊಂಡೋಗ್ತಾರೆ. ಓಕೆ. ಹಂಗೆ ಇದು ಗೌಡ್ರ ಜನ ತಗೊಂಡೋಗ್ತಾರೆ. ಇಷ್ಟೆಲ್ಲ ನಿಮ್ದು ಯಾವಾಗಲೂ ಸಿಗ್ತದ್ರಿ. ಯಾವಾಗೂ ಸಿಗ್ತದೆ. ಈಗ ಸರ್ಕಾರದಿಂದ ನಿಮ್ಮಂತವ್ರಿಗೆ ಏನು ಸಹಾಯ? ಏನು ಇಲ್ಲ ಸರ್, ಏನು ಕೂಡ. ಸುಮ್ಗೆ ನಮ್ಮ ಸಂಘ ಸಮಾಜ ಅನ್ನೋದು ಅಷ್ಟೇನೆ ನಾವ್ ಹೇಳ್ಕೊಳ್ಳೋದೆ. ಯಾರಿಂದನೂ ನಮ್ಗೆ ಒಂದು ಸಪೋರ್ಟಿಲ್ಲ. ಇದರಿಂದನೂ ಯಾರು ಬಂದ್ರು ನಮ್ಗೊಂದು ಸಪೋರ್ಟಿಲ್ಲ. ನಾವ್ ಗೇಬೇಕು, ನಾವು ಊಟ ಮಾಡ್ಬೇಕು. ಯಾರಿಂದನೇ ಏನು ಸಪೋರ್ಟ್ ಇಲ್ಲ. ಹಿಂಗೆ ಒಂದು ಕಷ್ಟದಲ್ಲಿ ಅವ್ರೆ ಬಿಟ್ಟವ್ರೆ, ಅವ್ರಿಗೊಂದು ಸಪೋರ್ಟ್ ಮಾಡ್ಬೇಕು, ಬಿಡ್ಬೇಕು ಅನ್ನೋದೇನಿಲ್ಲ. ಮಳವಳ್ಳಿ, ಹುಣಸೂರು, ಮದ್ದೂರು, ಈತೆಗೆ ಮೈಸೂರು ಎಲ್ಲ ಕಡೆನೂ ಇದ್ದಾರೆ. ಚಾಮರಾಜನಗರ, ನಂಜನಗೂಡು ಎಲ್ಲ ಕಡೆ ನಮ್ಮ ಜನ ಇದ್ದಾರೆ. ಇದೇ ಕಸಬು. ಇವತ್ತು ನಮ್ಮ ಮಟ್ಟಲ್ಲಿ ಹುಡುಗ ಮಕ್ಕಳು ಮಾತ್ರ ಇದು ಯಾವುದು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಬೇರೆ ಯಾವಾರಗಳು ಏನೇನೋ ಮಾಡ್ತೀವಿ. ಈಗ ನಿಮ್ಮ ತಂದೆ ತಾಯಿ ಕಲ್ಸಿದ್ದನ್ನ ಚಿಕ್ಕಂದ್ರಿಂದ ನೀವು ಕಲ್ತಿದ್ದೀವಿ. ಚಿಕ್ಕದ್ರಿಂದ ನಾವು ಕಲ್ತಿದ್ದೀವಿ. ಎಲ್ಲ ಅಕ್ಕ ತಂಗಿಯರು ಮಾಡಿದ್ರೆ ಮಾಡಿದ್ದೀವಿ. ಅಕ್ಕ ತಂಗಿಯರು ಮಾಡ್ತೀವಿ. ಅವರು ಅಕ್ಕನೇ. ಹೌದಾ? ಅಕ್ಕ. ಹೌದು, ಅವರು ಮಾಡ್ತಾರೆ, ನಾವು ಮಾಡ್ತೀವಿ. ಒಬ್ಬ ಅಕ್ಕ ಮೈಸೂರು ಇದ್ರಲ್ಲಿ ಅವ್ರೆ ಪಾಂಡಪುರದಲ್ಲಿ. 3 ಜನ ಅಕ್ಕ ತಂಗಿಯರು ನಾವ್ ಇಲ್ಲೇ ಇದೀವಿ, ಮಂಡ್ಯದಲ್ಲಿ. 3 ಜನ ಅಕ್ಕ ತಂಗಿಯರು ಇಲ್ಲೇ ಇದನ್ನೇ ಮಾಡ್ತೀವಿ. ಅವರು ದೊಡ್ಡಕ್ಕ, ಇನ್ನೊಬ್ರು ಅಕ್ಕ ಇದ್ದಾರೆ. ಅವರು ತಾಯಿಗಿಂತ ಹೆಚ್ಚಾಗೆ ನಮ್ಮನ್ನ ಸಾಕಿದ್ದಾರೆ. ನಮ್ಮ ತಾಯಿ ತೀರೋದ್ಮೇಲೆ ಅವ್ರಿದ್ರಲ್ಲೇ ನಾವು ಬೆಳೆದದ್ದು, ಬಿಟ್ಟದ್ದು. ದೊಡ್ಡಕ್ಕ ಅಂತ ಇವರು 3ನೇರು, ನಾವು ಚಿಕ್ಕೋರು. 5 ಜನದಲ್ಲಿ ನಾವೇ ಚಿಕ್ಕೋರು. ಅಣ್ಣನೇ ಒಬ್ರೆ ದೊಡ್ಡವರು. ಅಯ್ಯೋ, ಖುಷಿ ಆಗುತ್ತಮ್ಮ. ಅಕ್ಕ ತಂಗಿಯರು ಈಗೂ ಚಂದ ಇದ್ದೀವಿ ಸರ್. ನಮ್ಮನ್ನ ನಿಡ್ಗಟ್ಟಿಗೆ ಮಾಡಿದ್ರು ಮದ್ದೂರ ಹತ್ರ. ನಿಡ್ಗಟ್ಟಿಗೆ ನಾವೇನಿದ್ರೆ ಅನುಕೂಲ ಇಲ್ಲ, ಏನಿಲ್ಲ, ಹಳ್ಳಿ ಜೀವನ ಸಾಗಿಸಕ್ಕಾಗಂತ ನಾವು ಮಂಡ್ಯಕ್ಕೆ ಬಂದ್ಬಿಟ್ಟು. ನಮ್ಮ ತಾಯಿ ಊರು ಮಂಡ್ಯನೇ. ಹೌದಾ? ಓಕೆ. ಈಗ ಎಷ್ಟು ಬಂಡವಾಳ ಹಾಕಿದಿರಿ ಈ ದಿವಸ? ಎಷ್ಟು ದುಡಿತೀರಿ ನೀವು? ಏನ್ ಆದಷ್ಟು ಆಗ್ತದೆ ಸರ್. ಹಾಕೋದು ಗೊತ್ತಾಗಲ್ಲ. ತರ್ಬೇಕಲ್ವಾ? ಮುಂದೊಂದ್ಸತಿ 5 ಮಕ್ಳಿಗೆ ಹೋಗಕ್ಕಲ್ಲ. 20-30 ಇದ್ರೆ ಒಂದ್ ಟ್ರಿಪ್ಗ ಬಂಡವಾಳ ಹಾಕ್ಬಿಟ್ಟು ತಂದ್ಬಿಡ್ತೀವಿ. ಸಣ್ಣ ಗಂಟೆ ಏನಾಯ್ತದೆ ಅಷ್ಟು ಮಾಡ್ಕೊಂಡು ಹೋಗ್ತೀವಿ. ಒಂದ್ ದಿವಸ ಆಗ್ತದೆ, ಒಂದ್ ದಿವಸ ಆಗಲ್ಲ. ಆ ಥರ ಯಾರೋ ಒಂದ್ ದಿವಸ ಇವತ್ತೇ ಹಬ್ಬ ಅಂತಾರೆ, ಇವತ್ತು ಯಾವುದು ವ್ಯಾಪಾರನೇ ಇರಲ್ಲ. ಹಂಗೆ ಅಷ್ಟೇ. ಇದ್ರ ವ್ಯಾಪಾರನೇ ಅಷ್ಟು. ಯಾರ ಒಂದು ಶಾಸ್ತ್ರ ಸಂಬಂಧ ದಾನ ಕೊಡಬೇಕು, ಬಿಡಬೇಕು ಮಗಿಗೆ ಅಂದರೆ ಒಂದು ಮೊರ ತಗೊಂಡು ಹೋಗ್ತಾರೆ. ಅದು ಪೂರೈತ್ರಿ ಹೇಳಿದ್ರೆ ಒಂದು ಮೊರ ತಗೊಂಡು ಹೋಗ್ತಾರೆ ಅಷ್ಟೇ. ಬಸಪ್ಪಂಗೆ ಒಂದು ಕರಿತಾವಿ ಹೊಸ ಮನೆಗೆ ಅಂದರೆ ಅವಾಗ ಒಂದು ಮೊರ ತಗೊಂಡು ಹೋಗ್ತಾರೆ ಅಷ್ಟೇ. ಇವಾಗ ಯಾರು ದಿನಸಿನೇ ಮಾಡಲ್ವಲ್ಲ ಸರ್. ದಿನಸಿನೇ ಶಾಸ್ತ್ರಕ್ಕಷ್ಟೇ ಸೀಮಿತ. ಅಷ್ಟೇ. ಇದು ಶಾಸ್ತ್ರಕ್ಕೋಸ್ಕರ ಅಷ್ಟೇ. ಈ ಬದುಕಿಗೆ ಏನಿಲ್ಲ. ಇಲ್ಲ ಬೇಕಾಗಿಲ್ಲ ಬದುಕಿಗೆ. ಇವತ್ತು ಗ್ಯಾಸ್ ಕೆಟ್ಟೋದ್ರೆ, ಮಿಕ್ಸಿ ಇಲ್ದೆ ಹೋದ್ರೆ, ಹೋಟ್ಲಲ್ಲಿ ಪಾರ್ಸಲ್ ಮಾಡುವಂತ ತರದಲ್ಲಿ ಇರುವಾಗ ನಮ್ನೇನ್ ಕುಕ್ಕೆ ಮರ ತಗೊಂಡು ಹೋಗ್ತಾರೆ.
ಹೋಟ್ಲು ಬುಕ್ ಮಾಡ್ತಾರೆ ಕರೆಂಟ್ ಇಲ್ಲದೆ ಹೋದರೆ ಖಾರ ಆಡ್ಸೋಕ್ಕೆ. ಅವತ್ತು ನಮ್ಮ ಅತ್ತೆಯರು ಉಳ್ಕಲ್ಲಲ್ಲಿ ಖಾರ ಆಡಿಸಿ ಮಕ್ಕಳು ಸಾಕಿದ್ರು. ಅವ್ರಿಗೆ 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಅವರು ಬಡತನದಲ್ಲೇ ಭಾರಿ ಕಷ್ಟ ನೊಂದಿ ಮಟ್ಟಿ ಸಾಕಾರೆ ಸಲ್ಬರೆ. ಅವ್ರೊಂದೊಂದು ಯಾವಾರಕ್ಕೆ ಮಕ್ಕಳನ್ನ ಡ್ಯೂಟಿಲಿ ಹಾಕವ್ರೆ, ಬಿಟ್ಟರೆ ಮಾಡವ್ರೆ, ಕಷ್ಟದಲ್ಲೂ ಓದಿಸವ್ರೆ ನಮ್ಮ ಅತ್ತೆ ನಮ್ಮ ಮಾವ. ಇವತ್ತು ಹೇಳ್ಬೇಕು ಅಂದರೆ ನಮ್ಮ ಅತ್ತೆ ನಮ್ಮ ಮಾವದರಿಗೆ ಇವತ್ತು ಒಂದು ಗಂಟೆ ಎಸ್ಬೇಕು. ಅವ್ರು ಜೀವನ ಕೊಟ್ಟಿದ್ದಾರೆ ನಮಗೆ, ಅವ್ರ ಮಕ್ಕಳು ಸಾಕವ್ರೆ, ಅವರಿಂದ ನಾವು ಅವರೊಂದು ನೆಲೆ ಮಾಡಿದ್ದಾರೆ. ಅಷ್ಟು ನಾವು ಅವ್ರಿಗೆ ಇವತ್ತೊಂದು ಗಂಟೆ ಎಸ್ತೀವಿ. ಅವ್ರು ನಮ್ಮ ಅತ್ತೆ ಮಾವದಲ್ಲಿ ನಮ್ಮಪ್ಪ ನಮ್ಮವನಲ್ಲಿ ನಾವು ಕಷ್ಟ ಬಿದ್ದಿದ್ದೀವಿ, ಆದರೆ ಗಂಡನಲ್ಲಿ ಪರವಾಗಿಲ್ಲ. ಇವತ್ತು ನೋಡಮ್ಮ ಎಷ್ಟು ಚಂದ ಅತ್ತೆ ನೆನ್ಸ್ಕೊಂಡ್ರೆ ಇದ್ದಾರೆ, ನಮಗೆ ಮಾಡಿದ್ದಾರೆ. ಅವ್ರು ಕಲ್ಸ್ಕೊಟ್ಟಿದ್ದು ನಮಗೆ ಕಲ್ಸ್ಕೊಟ್ಟಿದ್ದಾರೆ. ಅವರು ಇವ್ರು 3 ಜನ ಅಣ್ತಂಬ್ರು ಗೌರ್ಮೆಂಟ್ ಕೆಲಸದಲ್ಲೇ ಇರೋದು. ಹೌದಾ? ಇದ್ದದ್ದು. ಅತ್ತೆ ಇದ್ದಾರಾ? ಇಲ್ಲ, ತೀರೋಗಿದ್ದಾರೆ. ಅಯ್ಯೋ. ಇವತ್ತು ನಾವು ಊಟ ಹಾಕ್ಬೇಕು ಇರಬೇಕು ಅಂದರೆ ಅವರು ನಮಗೆ ಇಲ್ಲ. ಅವರು ನಾವು ಮಾಡಬೇಕು ಮಟ್ಟಬೇಕು, ನಾವು ಊಟ ಹಾಕ್ಬೇಕು, ಅವ್ರು ನಾವು ಸಾಕ್ಬೇಕು ಅಂದಾಗ ಇಲ್ಲ. ಅವ್ರು ನಮ್ಮ ತಾವು ಇಟ್ಕೋಬೇಕಾಯ್ತು ಅಂದ್ಬಿಟ್ಟು ನಾವು ಇವಾಗ ತಂದೆ ತಾಯಿನೂ ಇಲ್ಲ, ಅತ್ತೆ ಮಾವದಿರು ಇಲ್ಲ. ಇವಾಗ ಸಾಕ್ಬೇಕು ಅನ್ನಿಸ್ತದ್ರೆ ಎಲ್ಲ ಕಳ್ಕೊಂಡು ಲಾಸ್ಟ್ಗೆ ಹಿಂಗಿರ್ತೀವಿ. ಅಯ್ಯೋ ಅಮ್ಮ. ಇವತ್ತು ನೋಡಿ ಕನ್ಯೆ ಕೊಡ್ಬೇಕಾದ್ರೆ ಹೇಳಿ, ತಂದೆ ತಾಯಿ ಇದ್ರೆ ಕೊಡೋದೇ ಇಲ್ಲ, ಅತ್ತೆ ಮಾವ ಬೇಡ ಅಂತ ನಿಂತಿರಲ್ಲ. ಇವತ್ತಿನ ದಿವಸ ಕೆಲವ್ರು ಅನ್ಬೋದು ಸರ್, ನಮ್ಮ ಅತ್ತೆ ನಮ್ಮ ಮಗ ನಮ್ಗೆ ಸಾಕಿದ್ದಾರೆ, ಇದನ್ನ ಯಾವಾಗ ತರಿಸ್ಕೊಟ್ಟಿದ್ದಾರೆ. ನಾವು 16 ವರ್ಷಕ್ಕೆ ಮದುವೆ ಆದದ್ದು. 16 ವರ್ಷಕ್ಕೆ ಮದುವೆ ಆಗಿ ಮಟ್ಟಿ ನಾವು ಜೀವನ ಸಾಗಿಸಿದ್ದೀವಿ. ಅವ್ರು ತಾವು 4 ವರ್ಷ 3 ವರ್ಷ ಬುದ್ಧಿ ಕಲ್ತಿದ್ದೀವಿ. ಆಮೇಲೆ ನಮ್ಮ ಸ್ವತಂತ್ರ ಮಾಡಿದ್ದೀವಿ. ಅಷ್ಟೇ ಆದರೆ ಇಲ್ಲದೆಲ್ಲ ನೆನೆಸ್ಕೊಂಡ್ರೆ ದುಃಖ ಬರ್ತದೆ, ಹೇಳೋಕ್ಕಾಗ್ದಂಥದ್ದು. ಆದ್ರೂ ನೋಡಮ್ಮ, ಬದುಕಿನಲ್ಲಿ ಸಹನೆ ಇರ್ಬೇಕು ಅಂತಾರೆ. ಅದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರ್ತದೆ. ಗಟ್ಟಿಯಾಗಿ ನಿಂತ್ಕೊಂಡ್ರೆ ಬದುಕು ಸಾಕ್ತದೆ. ಸಾಧಿಸ್ಬೇಕು ಅಂದ್ರೆ ಹೆಣ್ಮಕ್ಳು ಮಾಡ್ಬೋದು ಸರ್. ಇವತ್ತಿನ ದಿವಸ ಹೆಣ್ಮಕ್ಳು ಭಾರಿ ಮೀರ್ಬಿಟ್ರು, ತಾಳ್ಮೆ ಇಲ್ರ. ಗಂಡ್ಮಕ್ಳಿಗಿಂತ ಹೆಚ್ಚಾಗಿ ಹೆಣ್ಮಕ್ಳು ಮೀರ್ಬಿಟ್ಟಿದ್ದಾರೆ ದೇಶದಲ್ಲಿ. ಭಾರಿ ನೋವು ಬಾಧಿ ಕೊಡ್ತಾ ಇಲ್ಲ ತಂದೆ ತಾಯಿಗಳು. ನಮ್ಮಷ್ಟು ಅವ್ರು ಕಷ್ಟಪಡಲ್ಲ ಮುಂದಕ್ಕೆ. ಸೊವ್ವು ಪ್ರತಿಯೊಂದು ಬಟ್ಟೆ ಬರಿ ಹಾಕೊಳ್ಳೋದ್ರಲ್ಲಿ ಜೀವನ ಸಾಗಿಸ್ತಾವ್ರೆ, ಫೋನ್ ಇಟ್ಕೋತಾರೆ. ಮುಂದಕ್ಕೆ ಏನು ಕಷ್ಟ ಬರ್ತದೆ ಅಂತ ಹೆಣ್ಮಕ್ಳು ಇವಾಗ ಜೀವನ ಸಾಗಿಸ್ತಾ ಇಲ್ಲ. ಹೆಣ್ಮಕ್ಳು ಸಾಧಿಸ್ಬೇಕು, ನಮ್ಮ ನೆಳ್ಳಿಗೆ ನಾವು ಎದುರ್ಬೇಕು ಇವತ್ತು ಅಲ್ಲೋರೆ. ಮಕ್ಕಳಾಗಿದ್ದೀವಿ ಹೆಣ್ಮಕ್ಳು, ನಾವು ಒಂದು ಮನೆಗೆ ಹೋಗಂಟ ನಾವು ಎದುರ್ಕೊಂಡು ಬಿಟ್ಕೊಂಡಿರ್ಬೇಕು. ಅದಕ್ಕೆ ಇವತ್ತು ಅತ್ತೆ ಮಾವ ಸೊಸೆದಿರು ಓದೇಟ್ಗೆ ನಮ್ಮ ಜೀವನ ಸಾಗಿಸುವ ಅನ್ನೋ ಮಟ್ಟ ಬಂದಿದೆ. ಇವತ್ತು ಜೀವನ ಸಾಗ್ಸೋಕ್ಕಾಗಲ್ಲ ಅತ್ತೆ ಮಾದು. ಇವಾಗ ಅವರೇ ಅತ್ತೆದಿರಾಗಿದ್ದಾರೆ, ಇವರೇ ಸೊಸೆದಿರಾಗಿದ್ದಾರೆ. ಆ ಥರ ಜೀವನ ಸಾಕ್ತಾರೆ. ಅವಾಗ ಮನೇಲಿ 4 ಜನ ಬಂದ್ರೆ ಅಡಿಗೆ ಮನೇಲಿ ಸಕ್ಕರೆ ಇತ್ತೋ ಇಲ್ವೋ, ಚಾ ಮಾಡಕ್ಕೆ, ಅನ್ನ ಮಾಡಕ್ ಅಕ್ಕಿ ಇತ್ತೋ ಇಲ್ವೋ, ಗಂಡಂದ್ರಿಗೆ ಹೇಳ್ದಂಗೆ ಪಕ್ಕದ ಮನೇಲಿ ಕಡ ತಂದು ಹೆಂಗೋ ನಿಭಾಯಿಸ್ತಿದ್ರು. ಹೌದು, ಅವ್ರು ಮಾಡಿ ಮಟ್ಟಿ ಹಿಂದೆ ಮುಂದೆ ನೋಡಿ ಜೀವನ ಸಾಕ್ಷಿ ಮಟ್ಟಿ. ಇವತ್ತೇನಿಲ್ಲ, ಹತ್ತಿಂದ ನಿಂಗೆ ಬರ್ತಾ ಇದಾರೆ, ಪಾರ್ಸಲ್ ಮಾಡಿಸ್ಕೊಂಡ್ ಬನ್ನಿ ಅಂದ್ರೆ ಗಂಡಿರ್ ತರೋ ಅಂತ ಮಟ್ಟ ಇದೆ ಇವತ್ತು. ಎಲ್ಲ ಒಳಗೇನೆ ಇಂದು ಮಗಳಿಂದ ಹೋಗಿ, ಅಕ್ಕ ಯಾರೋ ನೆಂಟರು ಬಂದಿದ್ದಾರೆ, ಒಂದು ಲೋಟ ಸಕ್ಕರೆ ಇಸ್ಕೊಂಡ್ಬಿಡಿ, ಆಚೆ ರೆಸಿಟಿ ಇಸ್ಕೊಂಡ್ಬಿಡಿ ಅನ್ನೋ ಕಾಲ ಹೋಗ್ತರು. ಆಚೆ ಅಕ್ಕಿ ಇಸ್ಕೊಂಬಂದು ಜೀವನದ. ನಾವು ಭತ್ತ ತಗೊಬಂದು ನಮ್ಮ ತಾಯಿಯವರು ಭತ್ತ ಇಸ್ಕೊಬಂದು ಮರ ಮಾರ್ಬಿಟ್ಟು ಕುಟ್ಟಿ ಅದನ್ನ ಉಪ್ಪು ಹಾಕಿ ಅನ್ನ ಮಾಡ್ತಿದ್ರು. ಉಳ್ಕಲಲ್ಲಿ ಕುಟ್ಟಿ ಒನ್ಕೆಲಿ. ಇವತ್ತು ಯಾರು ಮಾಡ್ತಾರೆ ಸರ್? ಇವತ್ತು 60 ರೂಪಾಯಿ ಅಕ್ಕಿ ಆದರೂ ಅವ್ರ ಜೀವನ ಹೆಂಗಿದೆ ಗೊತ್ತಾ? ಆಸ್ಪತ್ರೆಗೆ ತಗೊಂಡೋಗಿ ಸುರಿತಾ ಇದ್ದಾರೆ. ಏನು ನಮ್ಮ ಅಪ್ಪರು 1 ವರ್ಷಕ್ಕೆ ಸ್ನಾನ ಮಾಡ್ತಿದ್ದು, ವರ್ಷಕ್ಕೆ. ಈ ಉಗಾದಿಗೆ ಸ್ನಾನ ಮಾಡಿದ್ರೆ ಬರೋ ಉಗಾದಿಗೆ ನಮ್ಮ ಅಪ್ಪರು ಸ್ನಾನ ಮಾಡ್ತಿದ್ದು. ಅವ್ರಿಗೊಂದು ತಲೆನೋವು, ಒಂದು ಜ್ವರ, ಒಂದು ಸಳಿ ಅಂತ ಬರಲಿಲ್ಲ ಸಾಯಿ ಗಂಟ. ವಯಸ್ಸಾಯ್ತು ತೀರೋಗ್ಬಿಟ್ರು ಅಷ್ಟೇ. ನಮ್ಮ ಅಪ್ಪರು ಇದ್ದದ್ದು ಆರೋಗ್ಯ ಆ ಥರ. ಇವತ್ತು ನಾವು ಸಾಯಿ ಗಂಟನೂ ಆಸ್ಪತ್ರೆ ಮನೆ ಅನ್ನೋದು ಜೀವನ ಬಂದಿದೆ ಇವತ್ತು. ಹಾಗೆ ನೋಡಿ, ನಂಗೆ ಭಾಳ ಅಪರೂಪದ್ದು ಏನು ಅಂದರೆ, ಇವತ್ತು ಅತ್ತೆ ಸೊಸೆ ಹೊಂದಾಣಿಕೆನೇ ಇಲ್ಲ. ಇಲ್ರ ನೀವು ಇಲ್ಲ ಸರ್. ನಮಗೆ ತಂದೆ ತಾಯಿನೂ ನಮಗೆ ಕಷ್ಟದಲ್ಲಿ ಸಾಕಿದ್ದಾರೆ, ಅತ್ತೆ ಮಾವ ನಮಗೆ ಜೀವನ ತೋರಿಸಿದ್ದಾರೆ.
ನಮ್ಮ ಅತ್ತೆಯವರು ನಮ್ಮ ಮಾವರು ಇದ್ದಿದ್ರೆ ಇವತ್ತು ನಾವು ನೋಡ್ಕೋಬೇಕು ಅನ್ನೋದು ಇದೆ, ಅವರೇ ಇಲ್ಲ. ನಮಗೆ ಜೀವನ ತರಿಸಿದ್ರೆ ತೋರಿಸ್ಕೊಟ್ಟಿದ್ದಾರೆ. ನೀವು ಓದಿಲ್ಲ ಅಂತ ಹೇಳಿ ಓದಿಲ್ಲ ಸಾಲಿಗೆ ಸರ್. ಹೋಗಿಲ್ಲ ನೋಡಮ್ಮ, ಬದುಕಿನಗಿಂತ ದೊಡ್ಡ ಶಿಕ್ಷಣ ಇನ್ನು ಯಾವ್ದು ಇಲ್ಲ. ಏನಿಲ್ಲ. ಬದುಕು ಕಲಿಸುತ್ತಲ್ಲ, ಹೌದೌದು. ದಿನನಿತ್ಯ ಕಲ್ತಿದ್ದೀರಲ್ಲ, ಹೌದು. ಇದ್ರ ಮುಂದೆ ಯಾವ್ದು ಬೇಕು ತಾಯಿ ನಿಮ್ಗೆ? ನಮ್ಗೆ ಏನಿಲ್ಲ ಸರ್, ಇರೋ ಗಂಟ ಒಂದು ಆರೋಗ್ಯ, ಹಾ. ಒಂದು ಜೀವನ, ಹಾ. ನಮ್ಮ ಸಂಸಾರ ಹಾ. ಚೆನ್ನಾಗಿದ್ರೆ ಸಾಕು ಸರ್, ಅಷ್ಟೇ. ಏನು ಓದಿ ಮಟ್ಟಿ ಇವಾಗ ಓದಿರೋರು ಏನಾಗಿದೆ ಸರ್? ಏನಾಗಿದೆ? ಏನೂ ಇಲ್ಲ. ಅದರಿಂದ ನಾವೇನು ನಮ್ಮ ಸಂಸಾರ ಮಕ್ಕಳು 4 ಜನ ಸರಿ ಅನ್ಬೇಕು, ಆ ಮಟ್ಟಕ್ಕೆ ಹೋದ್ರೆ ಸಾಕು. ಒಟ್ಟಿನಲ್ಲಿ ದೇಶಕ್ಕೆ ಆದದ್ದು ಚೆನ್ನಾಗಿರ್ಲಿ ಬಿಡ್ಲಿ ಅಂತಾರೆ. ಇವಾಗ ನಿಮ್ಮ ಭಾವನೆ ನಮ್ಮ ತವಿರಲ್ಲ, ನಮ್ಮ ಭಾವನೆ ನಿಮ್ಮ ತವಿರಲ್ಲ. ನಿಮ್ಮ ಬುದ್ಧಿ ನಿಮ್ಗೆ ಹೆಚ್ಚು, ನಮ್ಮ ಬುದ್ಧಿ ನಮ್ಗೆ ಹೆಚ್ಚು. ಇವತ್ತು ಕೇಳು ಅಂತಾರೆ ಯಾರಿದ್ದಾರೆ? ಬುದ್ಧಿ ಕೇಳು ಅಂತಾರೆ ಯಾರವ್ರೆ? ಯಾರು ಇಲ್ಲ. ಅದರಿಂದ ಯಾರಿಗೂ ಹೇಳೋಕ್ಕಾಗಲ್ಲ ಇವತ್ತಿನ ದಿವಸ. ಅವ್ರವ್ರ ಬುದ್ಧಿ ಅವ್ರವ್ರಿಗೆ ಹೆಚ್ಚಾಗಿದೆ ಇವತ್ತು. ಇವಾಗ ನೋಡಿ, ನಿಮ್ಮ ತಂದೆ ತಾಯಿ ನೋಡಿ ನೀವು ಕಲ್ತ್ರಿ, ನಿಮ್ಮನ್ನ ನೋಡಿ ನಿಮ್ಮ ಮಕ್ಕಳು ಕಲ್ತ್ರು, ಹೌದು. ಅವ್ರು ನೋಡಿ ಮೊಮ್ಮಕ್ಕಳು ಕಲಿತಾರೆ. ಹೌದು, ಹೌದು. ಇಷ್ಟಾದ್ರೆ ಸಾಕು ಅಲ್ವಾ? ಅವ್ರು ಇನ್ನೊಂದ್ ಮನೆಗೆ ಬೆಳಗಕ್ ಹೋಗೋರು ಹೌದು, ಸಂತೃಪ್ತಿಯಾಗಿರ್ತಾರೆ. ಸಂತೃಪ್ತಿ ಇರ್ಬೇಕು, ಚೆನ್ನಾಗಿರ್ಬೇಕು. ತಾಯಿ ತಂದೆಗಳಿಗೆ ಅವ್ರಿಗೆ ಹೆಸರು ಕೊಡ್ಬೇಕು. ಇದ್ದಾಗ ಅಪ್ಪನ ಮನೇನು ಚೆನ್ನಾಗಿರ್ಬೇಕು, ಗಂಡ ಮನೇನು ಚೆನ್ನಾಗಿರ್ಬೇಕು ಅಂತ ನಾವು ಭಾವಿಸೋದು ಅಷ್ಟೇ. ಇರೋ ಮಕ್ಕಳಿಗೆ, ಇವಾಗ ಆಗುವಂತ ಮಕ್ಕಳಿಗೆ ಚೆನ್ನಾಗಿರ್ಲಿ ಅಂತ ನಾವು ಕೇಳೋದು. ಓಕೆ. ಇದು ಎಷ್ಟು ಗಂಟೆಗೆ ಬರ್ತೀರಿ ಅಮ್ಮ ಇಲ್ಲಿಗೆ? ನಾವು 7:30 8 ಗಂಟೆಗೆ ಬರ್ತೀವಿ ಸರ್. 7:30 8 ಗಂಟೆಗೆ ಬರ್ತೀವಿ. ಯಾವ ಬೀದಿ ಇದು? ಇದು ಒರ್ಲು ಸರ್ಕಲ್. ಒರ್ಲು ಸರ್ಕಲ್. ಒಡ್ಲು ಸರ್ಕಲ್. ಒರ್ಲು 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 ಒರ್ಲು. ಹಾ. ಇದು ಸರ್ಕಲ್. ಒರ್ಲು ಅಂದ್ರೆ ಏನದು? ಒರ್ಲು ಮುಂದೆ ಇದೆ ಊರದು? ಊರು. ಹಾ. ಒರ್ಲೆ ಒಂದು ಊರು. ಒರ್ಲೆ ಒಂದು ಊರು. ಇದು ಒರ್ಲು ಸರ್ಕಲ್. ಈ ಮಂಡ್ಯ ಒರ್ಲು ಸರ್ಕಲ್. ಈ ಸರ್ಕಲ್ ಮಾರ್ಕೆಟ್ ಮಾರ್ಕೆಟ್ ಹತ್ತಾಗ್ತದೆ. ಒರ್ಲು ಸರ್ಕಲ್ ಇತ್ತಾಗೆ ಒರ್ಲಿದೆ. ಓಕೆ. ನೀವು ಇಲ್ಲಿ ಬಂದ್ರೆ ಇದ್ರ ಅಕ್ಕಪಕ್ಕ ಏನಿದೆ? ಇದೇನೆ ಗುರ್ತಿಡಿಬೇಕಲ್ಲ ಯಾರ? ಇದೇನೆ. ಇಲ್ಲಿ ಸುಣ್ಣದ ಅಂಗಡಿ ಇದೆ. ಇತ್ತಾಗ ಇಲ್ಲಿ ಕ್ಯಾಂಟೀನ್ ಇಟ್ಟಿದ್ದಾರೆ. ಓಕೆ. ಸುಣ್ಣದ ಅಂಗಡಿ ಇದೆ. ಸುಣ್ಣದ ಅಂಗಡಿ ಇದೆ. ಅವ್ರದ್ದು ಕೈಗಾರಿಕೆನೆ. ಅವರು ಹೊರಗಡೆಯಿಂದ ತರಿಸ್ತಾರೆ, ಮಾರ್ತಾರೆ, ಬಿಡ್ತಾರೆ. ನಮ್ಮಂಗೆ ಅವ್ರಿಗೆ ಹೋಯ್ತಾರೆ, ಅವ್ರಿಗೆ ನಾವು ಹೋಯ್ತೀವಿ. ಓ, ಎಲ್ಲರೂ ಇಲ್ಲಿ ಎಲ್ಲ ಇದೆ ಕೆಲಸ ಸರ್. ಎಲ್ಲ ಇದೇನೆ ಸರ್. ಓಕೆ. ಭಾಳ ಖುಷಿ ಆಯ್ತಮ್ಮ, ಒಳ್ಳೇದಾಗ್ಲಿ. ಯಾರ ಈ ವಿಡಿಯೋ ನೋಡ್ತಿರೋರು ಗೆಳೆಯರೇ, ಅಮ್ಮನ ಬದುಕು ಕೇಳಿದರೆ ನಿಜಕ್ಕೂ ನಮಗೆಲ್ಲ ಪಾಠ ಇದು. ಈಗಿನ ಮುಂದಿನ ಹೆಣ್ಮಕ್ಳಿಗಾಗಲಿ ಅಂದರೆ ಬದುಕು ಎಲ್ಲೋ ಶುರುವಾಗ್ತದೆ, ಬಟ್ ನಿರಂತರವಾಗಿ ನಡಿಬೇಕಂದ್ರೆ ಸಣ್ಣ ಸಣ್ಣ ಸೂಕ್ಷ್ಮತೆಗಳು ಇದರಲ್ಲಿ ಅಡಗಿದೆ. ಹಾಗಾಗಿ ಇವ್ರು ನೋಡಿ ಅಪ್ಪ ಅಮ್ಮನಿಂದ ಕಲ್ತಿದ್ದಾರೆ. ಆಮೇಲೆ ಅತ್ತೆ ಮಾವ ಅಂದರೆ ದೇವರು ಅಂತಾರೆ. ಇದು ಅಲ್ವಾ ಬದುಕು ಅಂತ ಹೇಳೋದು. ಅಮ್ಮ ತಾಯಿ ಏನು ಓದಿಲ್ಲ ಅಂದರು, ಬಟ್ ದೊಡ್ಡ ವಿಶ್ವವಿದ್ಯಾನಿಲಯದ ಬದುಕು ಇವ್ರಿಗಿದೆ. ಹಾಗಾಗಿ ಓದಿಲ್ಲ ಅನ್ನೋದನ್ನು ನಾವು ತಲೆಯಿಂದ ತೆಗೆದಾಕಬೇಕು. ದಿನನಿತ್ಯ ಪಾಠ ಕಲಿಸುತ್ತೆ ಬದುಕು. ಬಟ್ ಒಂದು ದುರಂತ ಏನಂದರೆ, ನಾವೀಗಲಾದರೂ ಪಾಠ ಕಲಿಯೋಣ. ಪ್ಲಾಸ್ಟಿಕ್ ಬಳಕೆ ಬಿಟ್ಟರೆ ಇಂಥವ್ರ ಬದುಕು ಉದ್ಧಾರ ಆಗ್ತದೆ. ಗುಡಿ ಕೈಗಾರಿಕೆಗಳು, ಸಣ್ಣ ಸಣ್ಣ ಕೈಗಾರಿಕೆಗಳು ನಿಂತ್ಕೊಂಡು ಹೋಗ್ಬಿಟ್ರೆ ಮುಂದೆ ಭವಿಷ್ಯ ಇರೋದಿಲ್ಲ ಭಾರತಕ್ಕೆ. ಯಾಕೆ ಅಂತ ಹೇಳಿದರೆ, ಇಂಥ ಉಳಿಬೇಕು ಅಂತ ಬೇಕಾದಷ್ಟು ಹೋರಾಟಗಳು ಕೂಡ ನಡೀತಾ ಇದೆ. ಈ ಜನಾಂಗ ಉಳಿಬೇಕು, ಇಂಥ ಉಳಿಬೇಕು ಅಂತಂದರೆ ಮೊದಲು ನೀವು ಕಮ್ತಾ ಶುರು ಮಾಡಬೇಕು. ಆವಾಗ ಒಂದೊಂದು ಬೇಕು ಅನಿಸುತ್ತೆ. ಮನೆಯಲ್ಲಿ ಕಮ್ತಾ ಇಲ್ಲ, ಇಂಥವೆಲ್ಲ ಮರೆಯಾಗಿದೆ. ಅಮ್ಮ ಹೇಳ್ತಿದ್ರು, ಜೀವಂತ ಇರೋದಕ್ಕಿಂತ ಸತ್ತೋದವ್ರಿಗಿಂಥದ್ದು ಉಪಯೋಗ ಆಗ್ತಿದೆ ಅಂತ. ಎಂಥ ದುರಂತ ಅಲ್ರಿ ಇದು. ಹಾಗಾಗಿ ದಿನನಿತ್ಯ ಬದುಕಲ್ಲಿ ಇಂಥವು ಅಳವಡಿಸ್ಕೊಂಡ್ರೆ ಇಂಥವರು ಬದುಕು ತುಂಬುತ್ತೆ, ಹೊಟ್ಟೆ ತುಂಬುತ್ತೆ. ಅವರು ಗೌರವಯುತವಾಗಿ ಬದುಕ್ಬೋದು. ಹಾಗಾಗಿ ನೋಡಿ, ಮುಂದಿನ ಜನ್ರೇಷನ್ಗಳಲ್ಲಿ ಇವು ಸಿಗೋದೇ ಇಲ್ಲ. ಇದು ಹಳೆ ಜನ್ರೇಷನ್ ತಲೆ. ಈಗ ಇವರು ಮಾರ್ಕೆಟಲ್ಲಿ ಸಿಗ್ತಾರೆ, ಮುಂದೆ ಹೋಗ್ತಾ ಹೋಗ್ತಾ ಮಾಯ ಆಗುತ್ತೆ. ನಾವೆಲ್ಲ ಅಯ್ಯೋ ಅಂತ ಕೊರಗೋ ಕಾಲ ಬರುತ್ತೆ. ಹಾಗಾಗಿ ಇನ್ನೊಂದು ಭಾಳ ಒಳ್ಳೆ ಮಾತು ಹೇಳಿದರು, ಬರೀ ಮನುಷ್ಯರಿಗಲ್ಲ, ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿದ್ದನ್ನು ಬಿಸಾಕ್ತೀವಿ, ಹಸುಗಳು ಪಾಪ ಅದನ್ನು ತಿಂದುಬಿಟ್ಟು ಅನಾರೋಗ್ಯಕ್ಕೆ ತುಕ್ಕಾಗಿ ಸತ್ತು ಹೋಗ್ತವೆ ಅಲ್ವಾ? ಹಾಗಾಗಿ ಈ ಸಮಾಜದಲ್ಲಿ ಬರೀ ನಮಗೊಂದೇ ಬದುಕೋದಕ್ಕೆ ಹಕ್ಕಿಲ್ಲ, ಪ್ರಾಣಿಗಳಿಗೆ ಕೂಡ ಇದೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಮುಕ್ತ ಆದರೆ ಇಂಥವ್ರು ಬದುಕ್ತಾರೆ ಅನ್ನೋದಕ್ಕೊಂದು ಪಾಠ. ಹಾಗಾಗಿ ನೀವು ಮಾಡಬೇಕಾಗಿದ್ದಿಷ್ಟೇ, ಇವ್ರಿಗೇನೂ ಮಾಡಬೇಕಾಗಿಲ್ಲ. ನೀವು ಮಂಡ್ಯಕ್ಕೆ ಬಂದರೆ ನೋಡ್ರಿ, ಇಲ್ಲೊಂದು ಮಾರ್ಕೆಟ್ ಸರ್ಕಲ್ ಇದೆ. ಆ ಸರ್ಕಲ್ಲಿಂದ ಸ್ವಲ್ಪ ಒರ್ಲು ಅಂತ ಊರು ಬರುತ್ತೆ. ಈ ಸುಣ್ಣದ ಅಂಗಡಿ ಇದೆ, ಅದರ ಪಕ್ಕನೇ. ಅದರ ಎದುರುಗಡೆ ಕುಮಾರ್ ವುಡ್ ಇಂಡಸ್ಟ್ರೀಸ್ ಇದೆ.
ಇಲ್ಲೊಂದು ಕ್ಯಾಂಟೀನ್ ಇದೆ, ಇದ್ರ ಪಕ್ಕ ಬಂದ್ರಿ ಅಮ್ಮ. ಬೆಳಿಗ್ಗೆ ಬಂದಿರ್ತಾರೆ. ಎಷ್ಟು ಗಂಟೆವರೆಗೆ ಇರ್ತೀರಿ ಅಮ್ಮ? ನಾವು 6 ಗಂಟೆ ಇರ್ತೀವಿ ಸರ್. 6 ಗಂಟೆ 5:15 ಹೊಂಟೋಗ್ತೀವಿ. 6:30 6:30. ರಜಾ ಯಾವತ್ತಾದ್ರೂ ಇದೆಯಾ? ರಜಾ ನಮ್ಗೆ ಏನಾರ ಮನೇಲಿ ಅಂಗಡಿ ಫಂಕ್ಷನ್ ಏನಾರ ಇಟ್ರೆ ರಜಾ ಮಾಡ್ತೀವಿ. ಫಂಕ್ಷನ್ ಮನೇಲಿ ಏನಾರ ಫಂಕ್ಷನ್ ಇಟ್ರೆ, ಯಾವ್ದಾರ ದೇವ್ರ ಕಾರ್ಯ ಮಾಡಿದ್ರೆ, ಮದ್ವೆ ಗಿದ್ವೆ ಮಾಡಿದ್ರೆ ಮದ್ವೆಗೆ ಹೋದ್ರೆ ಅವಾಗ ನಾವು ರಜಾ ಮಾಡ್ತೀವಿ. ಮಂಡ್ಯದಲ್ಲಿ 9 ಅಂಗಡಿ ಇದೆ. 9 ಅಂಗಡಿಲಿ ಗ್ಯಾರಂಟಿ ಅಂಗಡಿಗಳು 5 ಅಂಗಡಿ. ಹೌದಾ? 5 ಅಂಗಡಿ ಇದೆ. ಎಲ್ಲ ಹಿಂಗೇನೆ ಇಟ್ಕೊಳ್ಳಿ, ಇವತ್ತು ಹಬ್ಬ ಅಂತ ಬಂದಿಲ್ಲ. ಆಗ್ಲಿ ಬಿಡಮ್ಮ, ಇನ್ಮೇಲೆ ನಡೆಯುತ್ತೆ. ವೀಕ್ಷಕರು ನೋಡ್ತಾ ಇದಾರೆ ಅಲ್ವಾ? ನೋಡ್ಲಿ, ದೇವ್ರ ದಯದಿಂದ ನಮ್ಗಿಲ್ದಿರೋ ನಮ್ ಜೀವನ ಕಷ್ಟ ಸುಖದಲ್ಲಿ ನಾವು ನೊಂದಿದ್ದೀವಿ ಸರ್. ನಮಗ್ ಬೇಡಿ ಮುಂದೆ ಯೋಚನೆಗೆ ಮಕ್ಳಿಗಾಗ್ಲಿ, ನಮ್ಮ ಮಕ್ಳಿಗಾಗ್ಲಿ, ನಮ್ಮ ಮೊಮ್ಮಕ್ಳಿಗಾಗ್ಲಿ ಇದೊಂದು ವ್ಯವಹಾರ ಆಗ್ಲಿ ಅಂತ ನಾವು ಕೇಳ್ಕೊತಿದ್ದೀವಿ. ಆಗ್ಲಿ ಅಮ್ಮ, ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಖುಷಿ ಆಯ್ತು. ಆಯ್ತು ಸರ್.